ಹೇ ಗೈಸ್, ನಾನು ನಿಮ್ಮ ಕಾರ್ತಿಕ್ ರಿಚೇಶ್ಮ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಇನ್ನು ಆರಾಮಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ತಮ್ಮನಲ್ಲೂ ಟೈಟಲೆಲ್ಲ ನೋಡಿರ್ತೀರಾ. ಹೌದು, ನಮ್ಮ ಮನೇಲಿ ಈ ಡಿಶ್ ಒಂಥರ ಔಷಧಿ ಥರನೇ ಅಂತಲೇ ಹೇಳ್ಬೋದು. ಏನಪ್ಪ ಆ ಥರ ಸ್ಪೆಷಲ್ ಡಿಶ್ ಅಂತ ಹೇಳಿದ್ರೆ, ಇದನ್ನು ತುಂಬ ಹೆಸರಲ್ಲಿ ಕರೀತಾರೆ. ಏನಂತ ಅಂದರೆ, ಒಂದು ಡ್ರೈ ಫಿಶ್ ಅಂತ ಹೇಳ್ತಾರೆ, ಇನ್ನೊಂದು ಕನ್ನಡದಲ್ಲೇ ಕರ್ಮೀನ್ ಅಂತ ಹೇಳ್ತಾರೆ, ತಮಿಳಲ್ಲಿ ಬಂದು ಕರ್ವಾಡ್ ಅಂತ ಹೇಳ್ತಾರೆ. ತುಂಬ ಹೆಸರುಗಳಿದೆ ಇದಕ್ಕೆ. ಸೊ ಇದು ನಮ್ಮಮ್ಮ ಬಂದು ತುಂಬ ಸ್ಪೆಷಲಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ. ಇದು ನಮ್ಮ ಮನೇಲಿ ಯಾರಿಗೆ ಜ್ವರ ಇರಲಿ ಮತ್ತು ಇಲ್ಲಾಂದರೆ ಕೋಲ್ಡ್ ಇದ್ರಿ ಇದನ್ನು ಬಿಸಿ ಬಿಸಿಯಾಗಿ ಮಾಡಿ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಕೋಲ್ಡು ಫೀವರ್ ಎಲ್ಲ ಈ ಖಾರವಾಗಿ ಮಾಡ್ತಾರಲ್ಲ, ಅದರಲ್ಲೇ ಅದು ಕೋಲ್ಡ್ ಫೀವರ್ ಎಲ್ಲ ಹೋಗ್ಬಿಡ್ಬೇಕು. ನಾನು ಇವತ್ತು ನಿಮಗೆ ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಈ ವ್ಲಾಗನ್ನು ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಗೆ ಯಾರಿಗಾರು ಮೇಕೋರ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಇನ್ನೊಂದು, ಈ ಡಿಶ್ನ ಮರಿದಲ್ಲಂಗೆ ನೀವು ಟ್ರೈ ಮಾಡಿಬಿಟ್ಟು ಹೇಳಿ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಬನ್ನಿ ಗೈಸ್, ವ್ಲಾಗ್ ಒಳಗಡೆ ಹೋಗೋಣ. ಈ ಡಿಶ್ನ ನನಗೆ ಮಾಡಿಕೊಡು ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡು ನಮ್ಮಮ್ಮ ಹತ್ರ ತುಂಬ ಕೇಳ್ತಾ ಇದ್ರು. ಯಾಕಂದರೆ ಚಳಿಗೆ ತಿಂದರೆ ಚೆನ್ನಾಗಿರುತ್ತೆ, ನನಗೆ ಇದು ಮಾಡಿಕೊಡು ಅಂತ ಕೇಳಿದ್ರು. ಅದಕ್ಕೋಸ್ಕರ ನಮ್ಮ ಅತ್ತೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇದು ನಾನು ನಿಮಗೂ ತೋರಿಸಿ, ನೀವು ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ನಮ್ಮ ಅತ್ತೆ ಸೂಪರಾಗಿ ಮಾಡ್ತಾ ಇದ್ದಾರೆ ಎಲ್ಲನೂ. ಇದಕ್ಕೆ ಫಸ್ಟ್ ಏನೇನೆಲ್ಲ ತಗೋಬೇಕು, ಇದಿನ್ನೂ ಕ್ಲೀನ್ ಮಾಡಿಲ್ಲ. ಯಾವ ಥರ ಕ್ಲೀನ್ ಮಾಡಬೇಕು ಅಂತ ಹೇಳ್ತೀವಿ. ಫಸ್ಟು ಒಂದು ಬಾಣಲಿಗೆ ಎಣ್ಣೆ ಎಲ್ಲ ಹಾಕ್ಕೊಂಡು, ನನಗೂ ಗೊತ್ತಿಲ್ಲ ಇದು ಯಾವ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕರಿಬೇವು, ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಒಣಗಿದ ಮೆಣಸಿನ್ಕಾಯಿ, ಸ್ವಲ್ಪ ಟೊಮೆಟೊ, ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆಹಣ್ಣ ಫಸ್ಟೇ ನೀವು ನೆನೆಸಿ ಇಟ್ಕೊಂಡ್ಬಿಡ್ಬೇಕು. ಅಷ್ಟೊಂದಾಗಿ ನಂಗೆ ಗೊತ್ತಿಲ್ಲ, ಅವಳೆಲ್ಲ ಎತ್ತಿಕ್ಕಿದಾರಲ್ಲ ಅದು ನಾನು ಹೇಳ್ತಾ ಇದ್ದೀನಿ. ತೊಳಿತಾ ಇದ್ದಾರೆ ನೋಡಿ. ಇದು ಚಿಕ್ಕ ಚಿಕ್ಕ ಮೀನು ಅಂತ ಹೇಳ್ತಾರಲ್ಲ, ಇದು ಹೆಸರು ಏನಂತ ನನಗೆ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರು ಗೊತ್ತಿತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಏನಂತ ಹೇಳ್ತಾರೆ ಹೆಸರನ್ನ ಅಂತ. ಏನು ಹಾಕ್ಬೇಕು ಇದಕ್ಕೆ? ಸಾಸಿವೆನಾ? ನಾನು ಹಾಗೆ ಸ್ವಲ್ಪ ಹೆಲ್ಪ್ ಮಾಡೋಣ. ಇಷ್ಟು ಸಾಕಮ್ಮ? ಇದು ತೊಳಿತಾ ಇರ್ಬೇಕಾದ್ರೆ ಒಗ್ಗರಣೆಗೆ ಹಾಕೊಂಡ್ರೆ ಕರೆಕ್ಟಾಗಿರುತ್ತೆ ಅವಾಗ. ಯಾಕಂದರೆ ತುಂಬ ನೀರಲ್ಲಿ ಬಿಟ್ಟರೆ ಒಂಥರ ಆಗ್ಬಿಡುತ್ತಲ್ಲಮ್ಮ ಅದು. ಒಂದ್ಸಲಿ ತಣ್ಣೀರಲ್ಲೂ ತೊಳಿತೀವಿ, ಇನ್ನೊಂದ್ಸಲಿ ಬಿಸಿನೀರಲ್ಲೂ ಅದನ್ನು ತೊಳಿತೀವಿ. ಫಸ್ಟ್ ನೀವು ಯಾವಾಗಲೇ ಅದನ್ನು ತೊಗೊಂಡು ಬರ್ತೀರಾ ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕ ಹುಳಗಳೆಲ್ಲ ಇರುತ್ತೆ ನೋಡಿ. ಒಗ್ಗರಣೆ ಮಾಡ್ತಾ ಇದ್ದೀವಿ. ಫಸ್ಟು ಬೆಳ್ಳುಳ್ಳಿನ ಹಾಕಬೇಕು, ಆಮೇಲೆ ಕರಿಬೇವು, ಒಣಗಿದ ಮೆಣಸಿನ್ಕಾಯಿ, ಈರುಳ್ಳಿನೆಲ್ಲ ಹಾಕಿ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು. ಅದಕ್ಕೋಸ್ಕರ ಬಿಸಿನೀರನ್ನ ಇಡ್ತಾ ಇದ್ದೀವಿ. ಫಸ್ಟು ತಣ್ಣೀರಲ್ಲಿ ತೊಳೆದ್ಬಿಟ್ವಿ, ಆಮೇಲೆ ಬಿಸಿನೀರನ್ನ ಇಟ್ಟು ಅದರಲ್ಲೇ ತೊಳಿಬೇಕು ಅನ್ಸಲಿ. ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು ಆನಿಯನ್, ಅದುವರೆಗೂ ಫುಲ್ಲು ಚೆನ್ನಾಗಿ ಫ್ರೈ ಮಾಡಬೇಕು ನೀವು ಅದನ್ನು. ಅದೇ ನನಗೂ ಇದಿಷ್ಟ ತಿನ್ನೋದಕ್ಕೆ. ನಾನು ತಿನ್ನಲ್ಲ, ಯಾಕಂದರೆ ನಾನು ದೇವರ ಹತ್ರ ಬೇಡ್ಕೊಂಡಿದ್ದೀನಿ ತಿನ್ನಬಾರ್ದು ಅಂತ ಹೇಳ್ಬಿಟ್ಟು. ಅಂದರೆ ಫುಲ್ಲು ನಾನ್ ವೆಜ್ಜೇ ತಿನ್ನಲ್ಲ ಅಂತ ಅಲ್ಲ, ಒಂದು 9 ವಾರ ನಾನು ತುಪ್ಪ ದೀಪ ಹಚ್ತಾ ಇದ್ದೀನಲ್ಲ, ಆ ರೀಸನಿಂದ ನಾನು ತಿನ್ನಲ್ಲ. ನಮ್ಮ ಮನೆಯವ್ರು ಕೇಳಿದ್ರು, ತುಂಬ ಇಷ್ಟಪಟ್ಟು ನನಗೆ ಬೇಕು ಇವತ್ತು ಮಾಡಿಕೊಡು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಮ್ಮಮ್ಮ ಮಾಡ್ತಾ ಇದ್ರಲ್ಲ, ನಾನು ಇದನ್ನು ವ್ಲಾಗಾಗಿ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ವ್ಲಾಗ್ನ ನಾನು ಇವತ್ತು ಮಾಡ್ತಾ ಇರೋದು. ಅದಕ್ಕೆ ಅದ್ರ ಜೊತೆಗೆ ಅರ್ಶಿನನೂ ಹಾಕ್ಕೊಳ್ಳಿ ಹಂಗೆ. ನಾನು ಟೇಸ್ಟ್ ಮಾಡೋದಕ್ಕಾಗಲ್ಲ, ನಮ್ಮ ಮನೆಯವ್ರು ಬರ್ತಾರಲ್ಲ ಸಾಯಂಕಾಲ, ಅವ್ರಿಗೆ ಕೊಟ್ಟು ಟೇಸ್ಟ್ ಮಾಡಿ ನೋಡೋಣ, ರಿವ್ಯೂ ತೊಗೊತೀನಿ ಅವ್ರಿಗೆ ಹಿಂಗೆ ಅಂದರೆ ಅವ್ರ ರಿಯಾಕ್ಷನ್ ಹಿಂಗಿರುತ್ತೆ ಮತ್ತು ಯಾವ ಥರ ಇತ್ತು ಟೇಸ್ಟು ಅಂತ ಹೇಳ್ಬಿಟ್ಟು. ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡು ಒಟ್ಟಿಗೆ ಹಾಕೊಂಡ್ಬಿಡಿ. ಚೆನ್ನಾಗಿ ಫ್ರೈ ಆಗಬೇಕು ಅದು. ಟೊಮೆಟೊ ಎಲ್ಲ, ಅದ್ರ ಜೊತೆಗೆ ಸ್ವಲ್ಪ ಸಾಲ್ಟ್, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ನೀವು. ಉಗುರು ಬೆಚ್ಚಗೆ ಬಿಸಿ ಆದರೆ ಸಾಕು ಆ ನೀರನ್ನ, ಅದರೊಳಗಡೆ ಅದನ್ನು ನೀರನ್ನ ಹಾಕೊಂತೀವಿ.
ಒಂದ್ಸಲಿ ತಣ್ಣೀರಲ್ಲಿ ತೊಳೆದು ಆಮೇಲೆ ಅದನ್ನು ಬಿಸಿನೀರಲ್ಲಿ ತೊಳಿಬೇಕು. ನೀರಿಗೆ ಹಾಕೋದ್ಕಿಂತ ಮುಂಚೆನೇ ಅದರಲ್ಲೂ ಸ್ವಲ್ಪ ಹುಳ ಎಲ್ಲ ಇರುತ್ತೆ, ಆಲೆ ಹೇಳಿದ್ನಲ್ಲ, ಆ ಹುಳನೆಲ್ಲ ತೆಗ್ದು ಕ್ಲೀನ್ ಮಾಡಿ ಆಮೇಲೆ ಬಂದು ನೀವು ನೀರಿಗೆನೆ ಹಾಕಬೇಕು. ಇದು ಮೀನು ಹೆಸರು ನನಗೆ ಗೊತ್ತಿಲ್ಲ ಏನು ಅಂತ, ನಿಮಗೆ ಗೊತ್ತಿದ್ರು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಏನು ಅಂತ, ನಾನು ತಿಳ್ಕೊತೀನಿ. ನನಗೆ ಮೀನು ಹೆಸರೆಲ್ಲ ಗೊತ್ತಿಲ್ಲ, ಯಾಕಂದರೆ ನಮ್ಮ ಮನೆಯಲ್ಲೇ ನಾವು ಇದೆಲ್ಲ ಮಾಡಿಲ್ಲ. ಇಲ್ಲಿ ನಮ್ಮ ಅತ್ತೆ ಮನೆಯಲ್ಲೇ ಇದೆಲ್ಲ ಮಾಡ್ತಾ ಇರೋದು. ಇಲ್ಲಿ ಬಂದಮೇಲೆ ನಾನು ತಿಂದು ಟೇಸ್ಟ್ ಎಲ್ಲ ನೋಡಿರೋದು ನಾನು. ತುಂಬ ಚೆನ್ನಾಗಿರುತ್ತೆ ನೋಡಿ. ಹುಣಸೆನ ಫಸ್ಟೇ ನೆನೆಸಿಟ್ಕೊಂಡ್ಬಿಟ್ಟಿದ್ದೀವಿ. ಅದೊಂಥರ ಆಯಿಲಿ ಥರ ಇದೆ ಅದು ನೀರು ಮೇಲೆ. ಕಾಣಿಸ್ತೀವಿ ಅಂತ ಗೊತ್ತಿಲ್ಲ. ಎಲ್ಲ ಒಂದಿಗೆ ಬಿಡದೆ ನಂಗೆ ಎಲ್ಲ ತೆಗ್ದಿಟ್ಕೋಬೇಕು. ನೀರನ್ನ ನೀವು ತುಂಬ ಬಿಸಿ ಮಾಡ್ಕೋಬಾರ್ದು, ಯಾಕಂದರೆ ಆಮೇಲೆ ತೊಳೆಯೋದಕ್ಕಾಗಲ್ಲ. ಉಗುರು ಬೆಚ್ಚ ತಕ್ಕಷ್ಟು ನೀರನ್ನ ಬಿಸಿ ಮಾಡಿಕೊಂಡ್ರೆ ಸಾಕು. ನೋಡಿ ಆ ಸೈಡಲ್ಲೇ ಇದು ಹಾಗೆ ಫ್ರೈ ಆಗ್ತಾಯಿದೆ. ಇದರಲ್ಲಿ ಮೇನ್ ಏನು ಗೊತ್ತಾ, ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ಹುಣಸೆಹಣ್ಣು ಅಷ್ಟೇ, ನೀವು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ, ಒಂದು ಕೈ ಹಿಡಿಯಷ್ಟು ಹುಣಸೆಹಣ್ಣ ತೊಗೊಳ್ಳಿ, ನಿಮಗೆ ಕರೆಕ್ಟಾಗಿರುತ್ತೆ. ಇದಕ್ಕೆ ಮೀನಿಗೆಲ್ಲನೂ ಹುಣಸೆಹಣ್ಣು ಜಾಸ್ತಿ ಹಾಕಿದ್ರೇ ಹುಳಿ ಖಾರ ಉಪ್ಪು ಎಲ್ಲ ಕರೆಕ್ಟಾಗಿದ್ರೇ ಚೆನ್ನಾಗಿರುತ್ತೆ. ಅದು ಆಲ್ಮೋಸ್ಟ್ ಎಲ್ಲ ತೊಳೆದು ಕ್ಲೀನ್ ಆಗಿರುತ್ತೆ. ಇದು ಫ್ರೈ ಆಯಿತು ಅಂತಂದರೆ ಇದು ಹೆಂಗೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಅದೇ ಇನ್ನೊಂದೇನು ಅಂತಂದರೆ ಇದೆಲ್ಲ ಸ್ವಲ್ಪ ಇದ್ರೊಳಗಡೆ ಹಾಕಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಸ್ಮೆಲ್ ಬರುತ್ತೆ ಮೀನು. ಪಾಪ ಎಷ್ಟು ಚಿಕ್ಕದಾಗಿದೆ ನೋಡಿ ಆ ಫಿಶು, ಕಣ್ಣು. ಆ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಅದುವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಇಲ್ಲಾಂತಂದರೆ ಸ್ವಲ್ಪ ಹಸಿಯಾಗೆಲ್ಲ ಇರುತ್ತೆ, ಚೆನ್ನಾಗಿರಲ್ಲ. ಯಾವುದೇ ಡಿಶ್ ಮಾಡ್ತೀರಾ ಅಂತೇಳಿ ಚೆನ್ನಾಗಿ ಅದನ್ನು ಹುರ್ಕೊಳ್ಳಿ, ಫ್ರೈ ಮಾಡಿ ತಿಂದು ನೋಡಿ, ಸೂಪರಾಗಿರುತ್ತೆ. ಚೆನ್ನಾಗಿ ಫ್ರೈ ಆಯಿತು. ನೀರನ್ನ ಅದರೊಳಗಡೆ ಹಾಕೊತಾ ಇದ್ದೀವಿ. ನೀರನ್ನೆಲ್ಲ ಹಾಕೋಬಾರ್ದು, ಬರೀ ಮೀನನ್ನ ಮಾತ್ರ ಹಾಕೊಳ್ಳಿ. ನೋಡಿ ಸ್ಮೆಲ್ ಬರ್ತಾ ಇತ್ತು, ಅದು ಮೀನು ಹಾಕಿದ ತಕ್ಷಣನೇ ಸ್ಮೆಲ್ ಬಂದ್ಬಿಡುತ್ತೆ. ಅದು ಕರ್ಮೀನ್ ಸ್ಮೆಲ್, ಅದೇ ಒಂದೊಂದ್ಸಲ ಸ್ಮೆಲ್ ಇಷ್ಟ ಆಗಲ್ಲ, ಒಬ್ರೊಬ್ರಿಗೆ ಇಷ್ಟ ಆಗಲ್ಲ ಕರ್ಮೀನ್ ಸ್ಮೆಲ್. ನಾವು ಇದನ್ನ ಮನೆಯಲ್ಲೇ ರುಬ್ಕೊಂಡಿರೋ ಮಸಾಲೆನ ನಾವು ಹಾಕ್ತಾ ಇದ್ದೀವಿ. ಚಿಲ್ಲಿ ಪೌಡರ್ ಅಲ್ಲ ಅಮ್ಮ ಅದು? ಚಿಲ್ಲಿ ಪೌಡರ್ ಅದು. ನಮ್ಮ ಮನೆಯಲ್ಲೆಲ್ಲ ನಾವೆಲ್ಲ ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನೀವು ಹಾಕೊಳ್ಳಿ ಚಿಲ್ಲಿ ಪೌಡರ್ನ. ಚೆನ್ನಾಗಿ ಅದೆಲ್ಲ ಮಸಾಲೆ ಹೋಗ್ಬೇಕು. ಆಮೇಲೆ ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ವಲ್ಲ, ಕಿವುಚಿಟ್ಕೋಬೇಕು. ಅದನ್ನು ಕಿವುಚಿ ಅದರೊಳಗಡೆ ಹಾಕಬೇಕು. ಸಾಂಬಾರಲ್ಲ, ಸ್ವಲ್ಪ ಗೊಜ್ಜು. ಸ್ಮೆಲ್ ಬರ್ತಿದೆ. ಇದರಲ್ಲೇ ಇನ್ನೊಂದೇನು ಗೊತ್ತಾ, ಉಪ್ಪನ್ನ ನೀವು ಸ್ವಲ್ಪ ಹಾಕೊಳ್ಳಿ, ಯಾಕಂದರೆ ಈ ಮೀನೆಲ್ಲ ಆಲ್ರೆಡಿ ಉಪ್ಪಿರುತ್ತೆ. ಅದಕ್ಕೋಸ್ಕರ ನೀವು ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಾಕೊಳ್ಳಿ. ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ಬೇಕಾದ್ರೆ ನೀವು ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು. ಯಾಕಂದರೆ ಚಿಕ್ಕ ಮೀನು ಅಂತ ಹೇಳಿದ್ರೆ ಅದ್ರಲ್ಲಿ ಉಪ್ಪು ಆಲ್ರೆಡಿ ಅವರೇ ಆ್ಯಡ್ ಮಾಡಿಬಿಟ್ಟಿರ್ತಾರೆ. ಅದಕ್ಕೋಸ್ಕರ ನೋಡ್ಕೊಂಡು ಸ್ವಲ್ಪ ನೀವು ಉಪ್ಪನ್ನ ಹಾಕೊಳ್ಳಿ. ಅಷ್ಟೇ, ಆಗೋಯ್ತು. ಚೆನ್ನಾಗಿ ಅದನ್ನು ಕೊದಿ ಬರಬೇಕು. ಕೊದಿ ಬಂತು ಅಂತಂದರೆ ಚೆನ್ನಾಗಿರುತ್ತೆ ಟೇಸ್ಟ್. ಘಾಟು ಸ್ವಲ್ಪ
ನಾನು ಸ್ವಲ್ಪ ಮೇಲೆ ಎಣ್ಣೆ ಹಾಕೊತೀವಿ. ಇದಕ್ಕೆ ಎಷ್ಟು ಬೇಕಂದ್ರೆ ನೀವು ಎಣ್ಣೆ ಹಾಕೊಳ್ಳಿ. ನಾವು ಸ್ವಲ್ಪ ಎಣ್ಣೆ ಖಾರ ಅದೆಲ್ಲ ಸ್ವಲ್ಪ ಜಾಸ್ತಿ ತಿಂತೀವಿ. ನೀರೆಲ್ಲ ಏನಿದ್ರಲ್ಲಿ ಆ್ಯಡ್ ಮಾಡಿಲ್ಲ, ಆ್ಯಡ್ ಮಾಡಬೇಡಿ. ಬರೀ ಹುಣ್ಸೆಹಣ್ಣು ನೀರನ್ನ ಮಾತ್ರ ಹಾಕ್ಕೊಂಡಿರೋದು ನಾವು ಇದರಲ್ಲೇ. ಅಷ್ಟೇ ಅಲ್ಲಮ್ಮ, ಬೇರೆ ಏನು ಹಾಕಲ್ಲ ತಾನೆ ಇದರಲ್ಲೇ. ಇನ್ನೊಂದು ಈ ಸಾಂಬಾರೆಲ್ಲ ಏನು ಗೊತ್ತಾ, ಈ ಮುದ್ದೆಗೆ ಬಿಸಿ ಬಿಸಿ ಅನ್ನಗೆ ಚೆನ್ನಾಗಿರುತ್ತೆ ನೆನ್ಸ್ಕೊಂಡು ತಿನ್ನೋದಕ್ಕೆ. ಈ ಫ್ರೈ ಏನು ಗೊತ್ತಾ, ಎಷ್ಟಕ್ಕೆಷ್ಟು ಬೇಯುತ್ತೋ ಅಷ್ಟು ಟೇಸ್ಟ್ ಬಂದು ಚೆನ್ನಾಗಿರುತ್ತೆ. ಅದಕ್ಕೆ ನೀವೇನು ಮಾಡ್ತೀರಿ ಗೊತ್ತಾ, ಚೆನ್ನಾಗಿ ಸ್ವಲ್ಪ ಬೇಯೋದಕ್ಕೆ ಬಿಡಿ. ಸೊ ನಾವು ಇಟ್ಟಿದ್ದೀವಿ, ಒಂದು 10-15 ನಿಮಿಷ ಸಾಕಲ್ಲಮ್ಮ ಅದು. ಆಮೇಲೆ ನೋಡೋಣ. 10 to 15 ಮಿನಿಟ್ಸ್ ಬೇಯಕ್ಕೆ ಬಿಡಬೇಕು ಅಂತ ಹೇಳಿದ್ರೆ ನೀವು ಮುಚ್ಚಿ ಹಂಗೆ ಇಡಬಾರ್ದು. ಆವಾಗ ಬಂದಿದ್ದನ್ನ ಮಿಕ್ಸ್ ಮಾಡ್ತಾನೆ ಇರಬೇಕು. ಇಲ್ಲ ಅಂತಂದರೆ ಕೆಳಗಡೆ ಬಂದು ಸೀದೋಗ್ಬಿಡುತ್ತೆ, ಇಲ್ಲಾಂದರೆ ಕೆಳಗಡೆ ಹಿಡ್ಕೊಂಡ್ಬಿಡುತ್ತೆ. ಫೈನಲಿ ಆಯಿತು. ಈ ಲೆವೆಲ್ಗೆ ಸ್ವಲ್ಪ ಗಟ್ಟಿಯಾಗಿದ್ರೇ ಸಾಕು ಈ ಫ್ರೈ ಎಲ್ಲನೂ. ನಮ್ಮ ಮನೇಲಿರೋ ಎಲ್ಲರಿಗೂ ಒಂದು ಫೇವ್ರೆಟ್ ಡಿಶ್ ಅಂತಲೇ ಹೇಳ್ಬೋದು. ಅಷ್ಟೇ, ಈ ಡಿಶ್ನು ರೆಡಿ ಆಯಿತು. ನಮ್ಮ ಹಸ್ಬೆಂಡ್ ಬಂದಮೇಲೆ ನಾನು ನಿಮಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಯಾಕಂದರೆ ನಾನು ಇದನ್ನು ಟೇಸ್ಟ್ ಮಾಡಿ ನೋಡೋದಕ್ಕೆ ಆಗಲ್ಲ. ಅವ್ರು ಬರಬೇಕು, ಯಾಕಂದರೆ ಅವ್ರು ಆಫೀಸ್ಗೆ ಹೋಗಿದ್ದಾರೆ. ಆಫೀಸಿಂದ ಸಂಜೆ ಬಂದಮೇಲೆ ಅವ್ರು ಟೇಸ್ಟ್ ಮಾಡಿ ನೋಡಲಿ, ಅವ್ರು ಹೆಂಗೆ ಹೇಳ್ತಾರೆ, ಅವ್ರ ರೆಸ್ಪಾನ್ಸ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಬಂದಮೇಲೆ ನಾನು ನಿಮಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಹೆಂಗಿದೆ, ಚೆನ್ನಾಗಿದೆಯಾ? ಪಾಪ ಫುಲ್ ಟಯರ್ಡಲ್ಲಿದ್ದಾರೆ. ಸರಿ, ಊಟ ಮಾಡ್ತಿದ್ದಲ್ಲ, ಡಿಸ್ಟರ್ಬ್ ಮಾಡೋಣ. ಬಂದಿದೆ, ಲೇಟ್ ಆಯಿತು, ಹೆವಿ ಲೇಟ್ ಆಯಿತು. ಸರಿ, ಅದಕ್ಕೆ ನಾನು ಡಿಸ್ಟರ್ಬ್ ಮಾಡಿಲ್ಲ. ಸರಿ, ಇವಾಗ ಊಟ ಮಾಡಿ 10:30. ನಾ ತಿನ್ನಲ್ಲ. ನೋಡ್ದ, ಸರಿಯಾಗಿದೆಯಾ ನೀನು? ಗೊತ್ತು ತಾನೆ ನಾನು ತಿನ್ನಲ್ಲ ಅಂತ. ನಾನು ತಿಂದಿದ್ರೆ ಇಷ್ಟೊತ್ತಿಗೆಲ್ಲ ಖಾಲಿ ಆಗ್ತಿತ್ತು, ನಿನಗೆ ಇಡ್ತಿರ್ಲಿಲ್ಲ ನಾನು. ಏನಪ್ಪ ಸ್ವಲ್ಪ ತಿಂತಿದ್ದೀನಿ ಅಂತ ನಿಮ್ಗೆಲ್ಲ ಒಂದು ಡೌಟ್ ಇರುತ್ತೆ. ಆಲ್ರೆಡಿ ನಾನು ತಿಂದ್ಬಿಟ್ಟೆ ಬಂದೆ ಆಚೆ. ಆಫೀಸಿಂದ ಬಿಟ್ಟಿದ್ದೆ ಹತ್ತತ್ರ 8:30-9 ಗಂಟೆ ಆಯಿತು. ಬಂದು ಸ್ವಲ್ಪ ಆಧಾರ್ ಕಾರ್ಡೆಲ್ಲ ಇದು ಮಾಡ್ತಿದ್ದೆ. ಐ ಮೀನ್ ಡಾಕ್ಯುಮೆಂಟ್ ಇಟ್ಕೊಂಡಿರ್ತೀವಲ್ಲ, ಅದೆಲ್ಲ ವೇಸ್ಟ್ ಯಾವುದು, ಚೆನ್ನಾಗಿರೋದು ಯಾವುದು ಅಂತೀನಿ, ಯೂಸ್ ಆಗೋದು ಯಾವುದು ಮತ್ತು ವೇಸ್ಟ್ ಇರೋದು ಯಾವುದು ಅಂತ ಹೇಳ್ಬಿಟ್ಟು ಯಾವುದು ಅಂತ ಅಂದ್ಬಿಟ್ಟು ಡಿವೈಡ್ ಮಾಡ್ತಿದ್ವಿ ನಾನು ಸುಷ್ಮಾನು. ಸಪ್ರೇಟ್ ಫೈಲ್ ಮಾಡಿ ಬೀರೋದಿಕ್ಕಕ್ಕೆ ಇಷ್ಟೊತ್ತಾಯಿತು. ಆಮೇಲೆ ಊಟ ಮಾಡೋಣ ಅಂತ ಬಂದು ಊಟ ಮಾಡೋಕ್ಕೆ ಕೂತ್ಕೊಂಡೆ. ಆಮೇಲೆ ಇವಳು ಅಂದ್ಲು, ಈ ಥರ ಕರ್ಮೀನ್ ಮಾಡಿದ್ರು ಮನೆ ಇದೆಯಾ ಅಂತ ಅಂದರು. ಆ್ಯಕ್ಚುಲಿ ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ, ಇದು ನಮ್ಮಮ್ಮನೇ ಮಾಡಿರೋದು, ಪಕ್ಕ ಇವಳು ಮಾಡಿರಲ್ಲ. ಬೇಕಂದರೆ ಎಲ್ಪ್ ಮಾಡಿರ್ತಾರೆ, 100% ನಾನು ಅಂತೀನಿ. ನಮ್ಮಮ್ಮ ಮಾಡಿಕೊಡ್ತಾರೆ. ಅವಾಗೆಲ್ಲ ಜ್ವರ ಇದ್ದರೆ ಫುಲ್ ಖಾರ ಇಕ್ಕಿ ಬಿಸಿ ಅನ್ನದಲ್ಲಿ ತಿಂದರೆ ಅಲ್ಟಿಮೇಟ್. ತಮಿಳ್ನಾಡಲ್ಲೆಲ್ಲ ಹೆವಿ ಫೇಮಸ್ಸು. ಇಲ್ಲೂ ಮಾಡ್ತಾರೆ, ತಮಿಳ್ನಾಡಕ್ಕಿಂತ ಈ ಕರ್ನಾಟಕದಲ್ಲಿ ಸಖತ್ತಾಗಿ ಮಾಡ್ತಾರೆ. ತುಂಬ ಜನ ಮಾಡಲ್ಲ ಇದನ್ನ. ಉಡುಪಿಲಿ ಮಾಡ್ತಾರೆ, ಆದರೆ ಇಲ್ಲಿ ಯಾರು ಅಷ್ಟೊಂದಾಗಿ ಮಾಡಲ್ಲ. ಉಡುಪಿ ಮಾತ್ರ ಕ್ರೇಜಿ ಫುಡ್. ಅಲ್ಲಿ ಸೀರಿಯಸ್ ಆಗಿ ನಾನು ಅಂದೇ ಅಲ್ಲ, ಇಲ್ಲಿ ಮರೇಶ್ವರಲ್ಲಿ ಕರ್ಕೊಂಡು ಹೋಗಿದ್ರು ಅಂತ. ಅದ್ಯಾವುದೋ ಮಚಿಲಿ ರೆಸ್ಟೋರೆಂಟ್ ಅಂತ ಅಂದ್ಬಿಟ್ಟು ಅಲ್ಟಿಮೇಟು ಸಖತ್ತಾಗಿತ್ತು. ಇರೋ ತಡಿ, ಯಾವತ್ತಾದ್ರೂ ಇನ್ನೊಂದು 2 ವಾರ ತಿನ್ನಲ್ವಾ? ಆಮೇಲೆ ಮತ್ತೆ 1 ವಾರ ತಿಂತೀನಿ, ಇನ್ನೊಂದು ತಿಂಗಳು ಶ್ರಾವಣ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ನಿಮ್ಗೆಲ್ಲ ಶ್ರಾವಣ ಇರುತ್ತೆ ಅಂತ ಅನ್ಸುತ್ತೆ ಕನ್ನಡದವ್ರಿಗೆ. ನಿಮ್ಗೆಲ್ಲ ಆಗಿದ ತಕ್ಷಣ ಆಮೇಲೆ ನಮಗೆ ಶ್ರಾವಣ ಐತೆ. ಇದೆಲ್ಲ ಆದ್ಮೇಲೆ 1 ವಾರ ತಿಂತೀನಿ, ಆಮೇಲೆ ಮತ್ತೆ 1 ತಿಂಗಳು ತಿನ್ನಲ್ಲ. ನೀನಂತಲ್ಲ, ನಾನು ತಿನ್ನಲ್ಲ. ನೀನು ಹೋದ ವರ್ಷ ನೀನು ತಿಂದ್ಬಿಟ್ಟೆ, ನೀನು ಇರಲಿಲ್ಲ. ನೀನು ಹೋದ ವರ್ಷ ತಿಂದ್ಬಿಟ್ಟೆ, ಬಟ್ ಮನೆ ಕಟ್ಬೇಕಂತ ಅಂದ್ಬಿಟ್ಟು ನಾನು ಬಂದು 2.5 ವರ್ಷ ತಿಂದಿಲ್ಲ. ನಾನು, ನಮ್ಮಮ್ಮ, ನಮ್ಮ ಅಜ್ಜಿ ಎಲ್ಲ, ಗೊತ್ತಾ? ಮತ್ತೆ ಇವಾಗ ಯಾಕೆ ತಿಂತೀಯ? ಮತ್ತೆ ಏನು ಮಾತಾಡ್ತಾ ನೋಡಿ. ಅಂದರೆ ಇವಾಗಂದ್ರೆ ಇದನ್ನ ತಿನ್ನಕ್ಕೆ ಹೇಳ್ತಾ ಇಲ್ಲ ಅದಲ್ಲ ನಾನು. ಈ ಅದೇ ಶ್ರಾವಣ ಬರುತ್ತಲ್ಲ, ಅವಾಗ ಹೇಳಿದ್ ನಾನು.
ಅವಾಗ ತಿಂದಲೇ ಇಲ್ಲ ಈ ಶ್ರಾವಣಕ್ಕೆ ತಿನ್ನಲ್ಲ ಅಂತ ಇದ್ದೀನಿ. ಹೇಳಿದ್ರೆ ಅದನ್ನ ಹಂಗೆ ಇದು ಮಾಡಬೇಕು. ನಾನು ತಿನ್ನಲ್ಲಪ್ಪ. ಈ ವಿಡಿಯೋನೇ ಪ್ರೂಫು. ತಿನ್ನಲ್ಲ. ತಿಂದ್ರು ಅಂತಂದರೆ ನಾನು ಅಲ್ಲೇ ವಿಡಿಯೋ ಮಾಡಿ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿಬಿಡ್ತೀನಿ. ಸರಿ ತಿನ್ನ. ಓಕೆ ಗೈಸ್, ಈ ವ್ಲಾಗ್ನ ಎಂಡ್ ಮಾಡ್ಕೊತೀನಿ. ಈ ವ್ಲಾಗ್ ಏನಾದ್ರು ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಗೆ ಯಾರಿಗಾದ್ರೂ ಮೇಕೋವರ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲೇ ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಮರಿದಲ್ಲೇ ಈ ಡಿಶ್ನ ನಿಮ್ಮಲ್ಲಿ ಟ್ರೈ ಮಾಡಿ, ಮರಿದಲ್ಲೇ ಹೇಳಿ ಹೆಂಗಿತ್ತು ಅಂತ ಹೇಳ್ಬಿಟ್ಟು. ಬಾಯ್, ಲವ್ ಯು.